ಲಾಠಿ ನಿಷೇಧಿತ ಅಸ್ತ್ರವಲ್ಲ, ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ. ದೇಶಭಕ್ತರಿಗೆ ಆತ್ಮವಿಶ್ವಾಸವನ್ನು ಮೂಡಿಸೋಕೆ ಲಾಠಿ ಇರುತ್ತೆ. ಹೇಗಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಸಿಟಿ ರವಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಕೃಷ್ಣನು ಕೂಡ ದನ ಕಾಯ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನ ಕೈಯಲ್ಲೂ ಇತ್ತು. ನಾನು ಕಾದಿದ್ದೇನೆ. ಕಾಂಗ್ರೆಸ್ನವರಿಗೆ ಕಾಯಕ ಕೈಲಾಸ ಸಂಸ್ಕೃತಿ ಏನೂ ಗೊತ್ತಿಲ್ಲ. ಅವರಿಗೆ ಮೋಸ ವಂಚನೆ ಜಗಳ ಹಚ್ಚೋದು ಗೊತ್ತು ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಟಿ ರವಿಯವರು. ದೇಶಭಕ್ತರಿಗೆ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕೆ ಲಾಠಿ ಅದು ನಿಷೇಧಿತ ಅಸ್ತ್ರ ಅಲ್ಲ. ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಮೂಡಿಸೋದಕ್ಕೆ ದೇಶಭಕ್ತರಿಗೆ ಯಾತಕ್ಕ ಕಾನ್ಫಿಡೆನ್ಸ್ ಅಂದರೆ ದೇಶದ್ರೋಹಿಗಳ ವಿರುದ್ಧ ಸಂಘರ್ಷ ಮಾಡೋದಕ್ಕೆ, ದೇಶ ಪ್ರೇಮಿಗಳ ವಿರುದ್ಧ ಸಂಘರ್ಷಕ್ಕಲ್ಲ, ಸಮಾಜದ ನಡುವೆ ಸಂಘರ್ಷಕ್ಕಲ್ಲ. ಕಾಲ ಬಂದಾಗ ಸಾಮಾನ್ಯ ಪ್ರಜೆಯೂ ಕೂಡ ದೇಶಕ್ಕೋಸ್ಕರ ಬದುಕಬೇಕು, ದೇಶಕ್ಕೋಸ್ಕರ ಮಡಿಬೇಕು, ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು. ಅವರಿಗೊಂದು ಆತ್ಮವಿಶ್ವಾಸ ಇರಬೇಕು. ಆ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕೋಸ್ಕರ ಲಾಠಿ. ಇದು ಯಾವುದು ನಿಷೇಧಿತ ಅಲ್ಲ. ಇನ್ನೊಂದು, ಆ ಹಿನ್ನೆಲೆಯಲ್ಲಿ ಅವ್ರು ಹೇಳಿದರೆ ದನ ಕಾಯೋದು ಕೆಟ್ಟ ಕೆಲಸ ಅಲ್ಲ. ನಮ್ಮ ದೇಶದಲ್ಲಿ ಭಗವಾನ್ ಶ್ರೀಕೃಷ್ಣನೇ ದನ ಕಾಯ್ದಿದ್ದಾರೆ. ದನ ಕಾಯೋದು ಕೆಟ್ಟ ಕೆಲಸವಾ? ದನ ಕಾಯೋದು ಅಪರಾಧವಾ? ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಮಾಡ್ತಾರೆ ಅದೆಲ್ಲ ನಾನು ಕೇಳಿದ್ರೆ ನಾನು ದನ ಕಾಯ್ದೇ ಬಂದಿರೋದು. ದನ ಕಾಯೋದು ಒಂದು ಶ್ರೇಷ್ಠ ಕೆಲಸ, ಮತ್ತದೊಂದು ಅಪರಾಧ ಅಲ್ಲ. ಕಾಂಗ್ರೆಸ್ನವರಿಗೆ ಕಾಯಕವೇ ಕೈಲಾಸ ಅನ್ನೋ ಸಂಸ್ಕೃತಿಯ ಮೇಲೆ ನಂಬಿಕೆ ಇಲ್ಲ. ಅವರಿಗೆ ಲೂಟಿ ಹೊಡೆಯೋದು, ಮೋಸ ಮಾಡೋದು, ಭ್ರಷ್ಟಾಚಾರ ಮಾಡೋದು, ಇದನ್ನು ಮಾಡಿದವರಿಗೆ ದನ ಕಾಯುವ ಶ್ರೇಷ್ಠತೆಯ ಬಗ್ಗೆ ಅರಿವು ಹೆಂಗಿರುತ್ತೆ? ಅವರಿಗೇನಿದ್ರು ಮೋಸ, ಲೂಟಿ, ಸಮಾಜ ಹೊಡೆಯೋದು, ಜಾತಿ ಎತ್ತು ಕಟ್ಟೋದು, ದೇಶ ಹೊಡೆಯೋದು, ಇಂಥ ಕೆಲಸ ಮಾಡಿದವರಿಗೆ ಇದರ ಒಳ್ಳೆಯದ್ರ ಬಗ್ಗೆ, ದನ ಕಾಯೋದ್ರ ಬಗ್ಗೆ ಶ್ರೇಷ್ಠತೆ ಅರಿವೇ ಇರೋದಿಲ್ಲ. ಅದೊಂದು ಕಾಯಕ ಸಂಸ್ಕೃತಿ ಹೆಗ್ಗುರು.